ನಮಸ್ಕಾರ ರೀ ರಜಾಕ್. ಹಲೋ. ಆರಾಮಾಗಿದ್ದೀರಾ? ಹೆಂಗಿದೆ ಲೈಫ್ ಈಗ? ಇವಾಗ ಪರವಾಗಿಲ್ಲ, ಮಾಮೂಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಮಿಂಚ್ತಾ ಇದ್ದೀರಾ. ನಿಮ್ಮ ಹತ್ರನೇ ಏನೋ ಪ್ರಶ್ನೆ ಕೇಳ್ಬೇಕಂತ ಬಂದಿದ್ದೀನಿ ಬಿಗ್ ಬಾಸ್ ಬಗ್ಗೆ. ಅಂದ್ರೆ ಓದ್ ಸೀಸನ್ ನಲ್ಲಿ ನಿಮ್ಗೆ ಏನ್ ಚೆನ್ನಾಗಿ ಅನಿಸ್ತು, ಏನ್ ಹಿಡಿಸ್ತು? ಈ ಸೀಸನ್ಗೂ ಆ ಸೀಸನ್ ಏನ್ ವ್ಯತ್ಯಾಸ? ಸ್ವಲ್ಪ ನನಗೆ ಕ್ಲೀನ್ ಆಗಿ ಡೀಟೇಲ್ ಆಗಿ ಹೇಳಿ. ಹೋದ್ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ ದಲ್ಲಿ ಸ್ವಲ್ಪ ಹ್ಮ್. ಒಂದು ಜಗಳ ಅದು ಇದು ಸ್ಟಾರ್ಟ್ ಆಗ್ತಿತ್ತು. ಓಕೆ. ಏನಂದ್ರೆ ಮಾತಾಡಿದ್ರೆ ಜಗಳಗಳು ಜಾಸ್ತಿ ಇತ್ತು. Okay. ಆಮೇಲೆ ಹನುಮಂತ್ ಬಂದ್ಮೇಲೆ ಫುಲ್ ಪಿಕಪ್ ಆಗ್ಬಿಡ್ತು. ಸರಿ ಸರಿ ಸರಿ. ಅವ್ನ್ ಮಾತಾಡೋ ಸ್ಟೈಲು, ಹ್ಮ್ ಹ್ಮ್ ಹ್ಮ್. ಅದು ಹಳ್ಳಿ ಸೊಗಡು ತುಂಬಾ ಇಷ್ಟ ಆಯ್ತಂದ್ರೆ ಹಾ. ಎಲ್ಲಾರು ಇಷ್ಟ. ಅವ್ನ್ ಏನ್ ಮಾತಾಡಿದ್ರು ಇಷ್ಟ ಆಗೋದು ಓಕೆ. ಆತರ. ಹ್ಮ್ ಈ ಸೀಸನ್ ಅಲ್ಲಿ ಹೆಂಗಂದ್ರೆ ಹ್ಮ್. ಯಾರು ಕಾಣಿಸ್ತಾ ಇಲ್ಲ ಸ್ಪರ್ಧಿಗಳು. ಓಕೆ. ಗಿಲ್ಲಿ ನಟ ಇದಾನಲ್ಲ, ಅವನ್ ಮಾತ್ರ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾನೆ. ಓಕೆ. ಆದ್ರೆ ಬೇರೆಯವ್ರು ಯಾರು ಕಾಣಿಸ್ತಾ ಇಲ್ಲ. ಅಂದ್ರೆ ಏನಂದ್ರ ಹ್ಮ್. ಎಲ್ಲರ ಸ್ಪೇಸ್ ಗಿಲ್ಲಿ ನಟ ತಗೋತಾರೆ. ಸರಿ ಸರಿ. ಅರ್ಥ ಆಯ್ತಾ? ಯಾಕಂದ್ರೆ ನೀವು ಹಳೆ ಸೀಸನ್ ನಲ್ಲಿ ಪ್ರತಿಯೊಂದು ಸ್ಪರ್ಧಿಗಳು ತಗೊಳ್ಳಿ. ಹ್ಮ್. ಚೈತ್ರ ತಗೊಂಡ ಚೈತ್ರ ಈ ತರ ಮಾಡಿದಾಳೆ. ಹ್ಮ್. ನಮ್ಮ ಧನು ಹ್ಮ್. ಅವನು ಈ ತರ, ಅವಂದೇ ಒಂದು ಕಾಮಿಡಿ. ಓ, ಸರಿ. ಯಾರು ರಜತ್ ಧನುದು ಒಂಥರ ಜಗಳ. ಹ್ಮ್. ಇಲ್ಲಿ ಯಾವ್ದು ಬೇರೆಯವ್ರು ನೋಡಿ, ಅಭಿ ಆಗ್ಲಿ, ಈ ನಮ್ಮ ಈ ಧನುಷ್ ಆಗ್ಲಿ, ಹ್ಮ್. ಇವ್ರು ಯಾರು ಎದ್ ಕಾಣಿಸ್ತಾನಿಲ್ಲ ಈ ಸೀಸನ್ ಈ ಸೀಸನ್ ನಲ್ಲಿ. ಓಕೆ ಓಕೆ. ಯಾಕಂದ್ರೆ ಇವಾಗ ನೋಡಿ, ಹ್ಮ್. ಇವಾಗ ಜಾನ್ವಿ ಇವಾಗ ಹೋದ್ರು, ಹ್ಮ್. ಆದ್ರೂ ಹ್ಮ್. ನೋಡಿ ಅವ್ರದೇ ಒಂದು ಸ್ಪೇಸ್ ಇರುತ್ತಲ್ಲ, ಒಂದು ವ್ಯಕ್ತಿತ್ವ ಇರುತ್ತೆ. ಹ್ಮ್. ಇವ್ರ ಅಂದ ತಕ್ಷಣ ಒಂದು ಇದು ಇರುತ್ತೆ. Okay. ಇಲ್ಲಿ ಯಾರ್ದು ವ್ಯಕ್ತಿತ್ವ ಕಾಣಿಸ್ತಾ ಇಲ್ಲ. ಸರಿ. ಗಿಲ್ಲಿ ಮಾತ್ರ ಕಾಮಿಡಿ ಮಾಡ್ಕೊಂಡು ಫುಲ್ ಹ್ಮ್. ಗೆದ್ಕೊಂಡು ಹೋಗ್ತಾ ಇದ್ದಾನೆ. ಹ್ಮ್ ಹ್ಮ್ ಹ್ಮ್. ಆದ್ರೆ ಉಳಿದವ್ರು ಯಾರಿಗೆ ಸ್ಪೇಸ್ ಸಿಗ್ತಾ ಇಲ್ಲ. ಓಕೆ. ಅಂದ್ರೆ ಜಾನ್ವಿ ಹೇಳಿದ್ರು, ಜಾನ್ವಿ ಆಡಿದ್ದು ಆಟ ನಿಮ್ಗೆ ಹಿಡಿಸ್ತಾ? ಅಂದ್ರೆ ಇಷ್ಟ ಅಂದ್ರೆ ಅವ್ರದ್ದು ಒಂದು ವೇವ್ ಇತ್ತು, ಅವ್ರಿಗೆ ಇದಕ್ಕೆ ಪರವಾಗಿಲ್ಲ. ಓಕೆ ಸರಿ. ಇವಾಗ ಆ ಹುಡುಗಿ ರಕ್ಷಿತಾ ಏನ್ರಿ ಚೆನ್ನಾಗಿ ಬರ್ತಾ ಇದ್ದಲ್ಲ, ಆ ಅಮ್ಮನ ಏನು ಇಡ್ತಿದ್ಯಾ ಇಲ್ವಾ ನಿಮ್ಗೆ? ಇಲ್ಲ, ರಕ್ಷಿತಾ ಆಟ ಹೆಂಗಂದ್ರೆ ಪರ್ಫೆಕ್ಟ್ ಆಗಿದೆ. ಓಕೆ. ನೋಡಿ, ಸ್ಟಾರ್ಟಿಂಗ್ ದಲ್ಲಿ ಅವ್ರ ಪ್ರತಿಯೊಂದು ಮಾತಾಡೋದ್ರಲ್ಲೂ ಹ್ಮ್. ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಆಗಿದೆ. ಹೌದು. ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂದ್ರೆ, ಆ ಕಂಬಳ ಆಗ್ಲಿ, ಕೆಲವೊಂದು ಅದೇ ಅಂತ ಹೇಳೋದು. ನಮ್ಮ ಇವರು ಮಂಜು ಭಾಷಿಣಿ ಮಂಜು ಭಾಷಿಣಿ ಹೇಳಿ. ಅವರು ಅದೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸಾಕತ್ ಅದೆಲ್ಲ ಕಾಮಿಡಿ ಇನ್ನೂ ಟಚ್ ಆಗಿದೆ. ಆದ್ರೆ ಏನ್ ಗೊತ್ತಾ, ಕೆಲವೊಬ್ರು ಪ್ರತಿಭೆಗಳು ಸ್ಪರ್ಧಿಗಳ ಆ ತರ ಕಾಣಿಸ್ತಾ ಇಲ್ಲ ನಮ್ಗೆ.